ವೀಕ್ಷಕರೇ ನಮಸ್ಕಾರ. ಪೆಪ್ಟಾಕ್ಸ್ ಅರ್ಪಿಸುವ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಜನರು ಸಾಯ್ತಾ ಇದ್ದಾರೆ. ಅಷ್ಟಕ್ಕೂ ಈ ಪ್ರಕರಣ ಜಾಸ್ತಿ ಆಗ್ತಾ ಇರೋದು ಯಾಕೆ? ಈ ಡೆಂಗ್ಯೂ ಸೋಂಕಿನಿಂದ ದೂರ ಉಳ್ಕೊಳ್ಳೋದು ಹೇಗೆ? ಇನ್ ಕೇಸ್ ಏನಾದ್ರೂ ಡೆಂಗ್ಯೂ ಬಂದ್ಬಿಟ್ಟಿದ್ರೆ ಅದಕ್ಕೆ ಚಿಕಿತ್ಸೆ ಹೇಗಪ್ಪ ಅಂತ ಚಿಂತೆ ಮಾಡ್ತಾ ಇದ್ರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ NS ರಂಜಿತಾ ಅವರು ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರ ಜೊತೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಜೊತೆಗೆ ಈ ಡೆಂಗ್ಯೂ ಇಂದ ದೂರ ಉಳ್ಕೊಳ್ಳೋದು ಹೇಗೆ, ಜೊತೆಗೆ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ತಗೋಬೇಕು, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತನಾಡ್ತಾ ಹೋಗೋಣ. ನಾನೀಗ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಂಜಿತಾ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ವೆದರ್ ಈ ರೀತಿಯಾಗಿ ಇರೋದ್ರಿಂದಾನೋ ಅಥವಾ ಮಳೆ ಜಾಸ್ತಿ ಇರೋದ್ರಿಂದಾನೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಸೋಂಕು ಹೆಚ್ಚಾಗ್ತಾ ಇದೆ. ರೀಸನ್ ಏನು? ಇದರ ಸಿಂಪ್ಟಮ್ಸ್ ಯಾವ ರೀತಿ ಆಗಿರುತ್ತೆ ಡೆಂಗ್ಯೂ ಸಿಂಪ್ಟಮ್ಸ್ ಅಂತ ತಿಳಿಸ್ಕೊಳ್ಳೋದಾದ್ರೆ? ಡೆಂಗು ಜ್ವರ ಬರೋದು ಏಡಿಸ್ ಈಜಿಪ್ಟಿ ಅನ್ನೋ ಒಂದು ವೈರಸ್ ಸೊಳ್ಳೆಯಿಂದಾಗಿ. ಇದು ಏನಾಗತ್ತೆ, ಯಾಕೆ ಮಳೆಗಾಲದಲ್ಲಿ ಹೆಚ್ಚು ಅಂದ್ರೆ ನಿಂತು ನೀರು ಎಲ್ಲಿರುತ್ತೋ ಅಲ್ಲಿ ಈ ಸೊಳ್ಳೆಗಳು ಬಂದು ಮೊಟ್ಟೆಗಳನ್ನಿಟ್ಟು ಅಲ್ಲಿಂದ ರೋಗ ಹರಡಿಸುತ್ತೆ. ಸೊ ಏಡಿಸ್ ಈಜಿಪ್ಟಿ ಬಂದು ಉಷ್ಣವಲಯದ ಕಂಟ್ರೀಸ್ ಅಂದ್ರೆ ಟ್ರಾಪಿಕಲ್ ಕಂಟ್ರೀಸ್ನ ಅಂತ ನಾವೇನು ಹೇಳ್ತೀವಿ, ಆ ಕಂಟ್ರೀಸ್ ಅಲ್ಲಿ ಜಾಸ್ತಿ ಕಂಡುಬರೋದು. ಸೊ ಇದು ಬೈಟಿಂಗ್ ಹ್ಯಾಬಿಟ್ಸ್ ಬಂದ್ಬಿಟ್ಟು ಬೆಳಗ್ಗೆ ಸೂರ್ಯ ಹುಟ್ಟಿದ 2 ಅವರ್ ಅಲ್ಲಿ ಜಾಸ್ತಿ ಕಚ್ಚುವಂಥದ್ದು. ಆಮೇಲೆ ಸಂಜೆ ಸೂರ್ಯ ಮುಳುಗೋ ಮುಂಚೆ ಸ್ವಲ್ಪ ಇದರ ಆಕ್ಟಿವಿಟಿ ಜಾಸ್ತಿ ಇರುತ್ತೆ. ಸೊ ಇದರಿಂದ ನಾವು ಪ್ರೊಟೆಕ್ಷನ್ ತಗೊಳ್ಬೇಕು. ಸೊ ನಮಗೆ ಏನ್ ಸಿಂಪ್ಟಮ್ಸ್ ಕಾಣಿಸುತ್ತೆ ಡೆಂಗೂಯಿಂದ ಅಂತಂದ್ರೆ, ತೀವ್ರವಾದ ಜ್ವರ ಬರ್ಬೋದು, 103ರಿಂದ 104 ಡಿಗ್ರಿವರೆಗೂ ಜ್ವರ ಹೋಗ್ಬೋದು. ಅದ್ರ ಜೊತೆಗೆ ಮೈಕೈ ನೋವು, ತಲೆನೋವು, ಕಣ್ಣು ಹಿಂದ್ಗಡೆ ನೋವು ಬರುವಂಥದ್ದು, ಕೀಲುಗಳಲ್ಲಿ ನೋವು, ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಬರೋ ಹಂಗಾಗೋದು, ಕೆಲವು ಸಲ ಲೂಸ್ ಮೋಷನ್ ವಾಮಿಟಿಂಗ್ ಕೂಡ ಶುರು ಆಗ್ಬೋದು ಅವರಲ್ಲಿ. ರೇರ್ ಕೇಸಸ್ ಅಲ್ಲಿ ಕೆಲವು ಸಲ ರ್ಯಾಷಸ್ ಬರೋದು ಕೂಡ ಕಂಡು ಬರುತ್ತೆ. ಈ ಇನ್ಫೆಕ್ಷನ್ ಆಗಬಾರ್ದು ಅಂದ್ರೆ ಇನ್ನು ಯಾವ ರೀತಿಯಾಗಿ ನಾವು ಪ್ರೊಟೆಕ್ಷನ್ ತಗೋಬೇಕು ಅಂತ ಹೇಳ್ಕೊಳ್ಳೋದಾದ್ರೆ? ಸೊ ಮನೆ ಹೊರಗಡೆ ಪ್ರೊಟೆಕ್ಷನ್ ಮತ್ತೆ ಒಳಗೆ ನಾವು ಏನ್ ಕ್ರಮಗಳು ತಗೊಳ್ಬೋದು ಅಂತ. ಡೆಂಗು ಪ್ರಿವೆನ್ಷನ್ ಬಂದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ಹೊರಗೆ ಮನೆ ಸುತ್ತಮುತ್ತ ಬಹಳ ಕ್ಲೀನ್ ಆಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಮಳೆಗಾಲದಲ್ಲಿ ನೀರ್ ನಿಂತಿದೆ, ಖಾಲಿ ಸೈಟ್ಗಳಿದೆ ಅಕ್ಕಪಕ್ಕ, ಅಲ್ಲಿ ನೀರ್ ನಿಲ್ತಿದೆ, ತೆಂಗಿನಕಾಯಿ ಕರಟಗಳಲ್ಲಿ ನಿಲ್ಬೋದು, ಹಳೆ ಟೈರ್ ಅಲ್ಲಿ ನಿಲ್ಬೋದು, ಅಥವಾ ಓಪನ್ ಟ್ಯಾಂಕ್ಸ್ ಗಳಲ್ಲಿ ನಿಲ್ಬೋದು. ಸೊ ಈ ತರ ಇರುವಾಗ ನಾವು ಪೆಸ್ಟ್ ಕಂಟ್ರೋಲ್ ಮೆಷರ್ಸ್ ನ ತಗೊಂಡು ಪೆಸ್ಟ್ ಕಂಟ್ರೋಲಿಗೆ ಇನ್ಫಾರ್ಮ್ ಮಾಡಿ ಲಾರ್ವಿಸೈಡಲ್ ಏಜೆಂಟ್ಸ್ ಅಂತ ಹೇಳ್ತೀವಿ, ಈ ಮೊಟ್ಟೆಗಳನ್ನ ಸಾಯಿಸೋ ಏಜೆಂಟ್ಸ್ ನ ಸ್ಪ್ರೇ ಮಾಡಿಸ್ಬೋದು. ಅದು ಒಂದು. ಅದರ ಜೊತೆಗೆ ಯಾವ್ದಾದ್ರು ಓಪನ್ ಟಬ್ಗಳು ನೀರ್ ತುಂಬಿಸಿ ನಾವಿಟ್ರೆ ಇಟ್ಟಿದ್ರೆ ಅದನ್ನ ಕ್ಲೋಸ್ ಮಾಡೋದು. ಇದು ಹೊರಗಿಂದ ಮೆಷರ್ಸ್ ಆಗುತ್ತೆ. ಸೊ ಆದಷ್ಟು ಬೇಗ ಸಂಜೆ ಆಗೋಷ್ಟೊತ್ತಿಗೆ ಕಿಟಕಿ ಬಾಕ್ಲು ಹಾಕೋದು, ಈ ತರ ಮೆಷರ್ಸ್. ಸೊ ಪರ್ಸನಲ್ ಪ್ರೊಟೆಕ್ಷನ್ ಅಂತ ಮಾತಾಡೋದಾದ್ರೆ ನಾವು ಸೊಳ್ಳೆ ಪರ್ದೆ ಹಾಕೋದು ಮನೆಯಲ್ಲಿ, ಮಸ್ಕಿಟೋ ರಿಪೆಲೆನ್ಸ್ ಕ್ರೀಮ್ ಅನ್ನ ಯೂಸ್ ಮಾಡ್ಬೋದು. ಈ ತರ ಪರ್ಸನಲ್ ಪ್ರೊಟೆಕ್ಷನ್ ಮೆಷರ್ಸ್ ತಗೊಳ್ಬೋದು. ನಾವು ಹೊರಗೆ ವಾಕಿಂಗ್ ಹೋಗುವಾಗ ಅದೇ ಟೈಮಲ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಫುಲ್ ಪ್ರೊಟೆಕ್ಟಿವ್ ಕ್ಲೋತ್ಸ್ ನ ಹಾಕೊಂಡು ಹೋಗೋದು. ಮಾನ್ಸೂನ್ ಇದೆ, ಮೊದ್ಲೇ ವೆದರ್ ಕೂಡ ತುಂಬಾನೇ ಚಿಲ್ ಆಗಿದೆ. ಸೊ ಕಾಮನ್ ಆಗಿ ವೈರಲ್ ಫೀವರ್ ಬರ್ತಾ ಇರುತ್ತೆ. ಬಟ್ ಈಗ ಈ ವೈರಲ್ ಫೀವರ್ಗೂನು ಡೆಂಗ್ಯೂ ಬಂದಿದೆ ಅನ್ನೋ ಜ್ವರಕ್ಕೂ ಡಿಫ್ರೆನ್ಸ್ ಹೇಗ್ ನಮಗೆ ಗೊತ್ತಾಗೋದು? ಹಲವಾರು ವೈರಲ್ ಫೀವರ್ಸ್ ಲಕ್ಷಣ ಸೇಮ್ ಇರುತ್ತೆ. ಎಲ್ಲದ್ರಲ್ಲೂ ಜ್ವರ ಜಾಸ್ತಿ ಇರೋದು, ಮೈಕೈ ನೋವು, ಇದೆಲ್ಲ ಹಲವಾರು ವೈರಸ್ ಲಕ್ಷಣಗಳೇ. ಬಟ್ ಅದನ್ನ ನಾವು ಹೆಂಗೆ ದೃಢೀಕರಿಸ್ಕೊಡ್ಬೇಕು ಅಂತ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿಸೋದು, ವೈದ್ಯರನ್ನ ಹೋಗಿ ಕಾಣೋದು. ಸೊ ಬ್ಲಡ್ ಟೆಸ್ಟ್ ಅಲ್ಲಿ ನಾವು ಫಸ್ಟ್ ಬ್ಲಡ್ ಕೌಂಟ್ಸ್ ಅನ್ನು ಮಾಡ್ತೀವಿ. ಅದರಲ್ಲಿ 3 ಕಣಗಳನ್ನ ನಾವು ಇಂಪಾರ್ಟೆಂಟ್ ಆಗಿ ನೋಡೋದು. ಒಂದು WBC ಸೆಲ್ಸ್, ವೈಟ್ ಕಣಗಳು, ಇನ್ನೊಂದು ಪ್ಲೇಟ್ಲೆಟ್ಸ್ ಕಣಗಳು, ಮತ್ತಿನ್ನೊಂದು ಹೆಮ್ಯಾಟೋಕ್ರಿಟ್ ಅಂತ ಹೇಳ್ತೀವಿ, PCV. ಇದನ್ನ 3 ನೋಡ್ತೀವಿ. ಡೆಂಗು ಲಕ್ಷಣಗಳು ಸಸ್ಪಿಷನ್ ಜಾಸ್ತಿ ಇರುವ ಟೈಮಲ್ಲಿ ಡೆಂಗು ಪ್ರೊಫೈಲ್ ಎಲಿಸಾ ಟೆಸ್ಟ್ ಅನ್ನು ಮಾಡ್ತೀವಿ. ಅದರಲ್ಲಿ ಈಗ ಅಕ್ಯೂಟ್ ಆಗಿ ಇನ್ಫೆಕ್ಷನ್ ನಡೀತಾ ಇದೆಯಾ, ಆಲ್ರೆಡಿ ಪಾಸ್ಟ್ ಅಲ್ಲಿ ಇನ್ಫೆಕ್ಷನ್ ಇತ್ತಾ ಅಥವಾ ಡೆಂಗು ಇಲ್ವಾ ಅನ್ನೋದು ಗೊತ್ತಾಗ್ತದೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈಗ ಡೆಂಗ್ಯೂ ಜ್ವರ ಹೇಗಿರುತ್ತೆ ಅಂದ್ರೆ ಸಿಂಪ್ಟಮ್ಸ್ ತಲೆನೋವು ಬರುತ್ತೆ, ಮೈಕೈ ನೋವು ಬರುತ್ತೆ ಅಂತ. ಈಗ ಸಾಮಾನ್ಯವಾಗಿ ಚಿಕನ್ ಗುನ್ಯಾ ಬಂದ್ರೂ ಸೇಮ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಇದು ಚಿಕನ್ ಗುನ್ಯಾನ ಡೆಂಗ್ಯೂನ ಅಂತ ಐಡೆಂಟಿಫೈ ಮಾಡೋದು ಹೇಗೆ? ಚಿಕನ್ ಗುನ್ಯಾ ಮತ್ತೆ ಡೆಂಗು ಎರಡೂ ಏಡಿಸ್ ಈಜಿಪ್ಟಿ ಸೊಳ್ಳೆಯಿಂದಾನೇ ಆಗೋದು. ಎರಡೂ ಒಂದೇ ತರ ಲಕ್ಷಣಗಳಿರೋದ್ರಿಂದ ನಾವು ಬ್ಲಡ್ ಟೆಸ್ಟ್ ಅಲ್ಲೇ ಮತ್ತೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಚಿಕನ್ ಗುನ್ಯಾ
ಟೆಸ್ಟ್ ಕೂಡ ಚಿಕನ್ ಗುನ್ಯಾ IgM ಅನ್ನೋ ಟೆಸ್ಟ್ ಇದೆ, ಬ್ಲಡ್ ಟೆಸ್ಟ್. ಅದನ್ನ ಮಾಡಿಸಿ ಕಂಡುಹಿಡಿಬೇಕಾಗ್ತದೆ. ಓಕೆ, ಡೆಂಗ್ಯೂ ಜ್ವರದಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಏನು, ಮುಂದೆ ಅದರಿಂದ ಏನಾದ್ರೂ ತೊಂದರೆ ಆಗುತ್ತಾ ಹೇಗೆ ಅಂತ ಒಂದ್ಸರಿ ಡೆಂಗ್ಯೂ ಬಂದ್ಬಿಟ್ರೆ? ಫೆಬ್ರೈಲ್ ಫೇಸ್ ಅಂತ ನಾವೇನ್ ಹೇಳ್ತೀವಿ, ಫಸ್ಟ್ 3-4 ದಿನ ಜ್ವರ ನಿಂತ ಮೇಲೆ ಪ್ಲೇಟ್ಲೆಟ್ ಕಣಗಳು ಯಾವಾಗ ಡ್ರಾಪ್ ಆಗ್ತಾ ಹೋಗುತ್ತೆ, ಕೆಲವರಿಗೆ ರಕ್ತಸ್ರಾವ ಆಗತ್ತೆ. ಅದು ಒಸಡುಗಳಿಂದ, ಮೂಗಿನಿಂದ ಯೂರಿನ್ ಅಲ್ಲಿ ಪಾಸ್ ಆಗೋದು, ಅಥವಾ ಲೇಡೀಸ್ ಅಲ್ಲಿ ಪೀರಿಯಡ್ಸ್ ಟೈಮಿಗೆ ಹೆವಿ ಬ್ಲೀಡಿಂಗ್, ಈ ತರ ಆಗ್ಬೋದು. ಅದು ಒಂದು ಕಾಂಪ್ಲಿಕೇಶನ್. ಅದನ್ನ ಡೆಂಗು ಹೆಮೊರಾಜಿಕ್ ಫೀವರ್ ಅಂತ ಕರಿತೀವಿ. ಇನ್ನೊಂದು ಕ್ಯಾಟಗರಿ ಆಫ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಹೊಟ್ಟೆ ನೋವು ಬರೋದು, ನೀರ್ ತುಂಬಿಕೊಳ್ಳೋದು, ಹೊಟ್ಟೆಯಲ್ಲಿ ಲಂಗ್ಸ್ ಅಲ್ಲಿ ನೀರ್ ತುಂಬಿಕೊಳ್ಳೋದು, ಇದನ್ನ ಪಾಲಿಸಿರೋಸೈಟಿಸ್ ಅಂತ ಕರಿತೀವಿ. ಕೆಲವು ಪೇಷಂಟ್ಸ್ ಅಲ್ಲಿ ಇದು ಹಾರ್ಟಿನ ಮಸಲ್ನ ಕೂಡ ಅಫೆಕ್ಟ್ ಮಾಡ್ಬೋದು. ಅಂತ ಪೇಷಂಟ್ಸ್ ಅಲ್ಲಿ ಹಾರ್ಟ್ ರೇಟ್ ಕಡಿಮೆ ಆಗೋದು, ಕೆಲವರು ಶಾಕಿಗೆ ಕೂಡ ಹೋಗ್ತಾರೆ, ಸಡನ್ ಆಗಿ BP ಡ್ರಾಪ್ ಆಗೋದು, ಎಷ್ಟು ನಾವು ಟ್ರೀಟ್ಮೆಂಟ್ ಕೊಟ್ಟರು BP ಡ್ರಾಪ್ ಆಗಿ, ಇದೆಲ್ಲ ಸೀರಿಯಸ್ ಕಾಂಪ್ಲಿಕೇಶನ್ಸ್. ಇನ್ನು ರೇರ್ ಕೇಸಸ್ ಅಲ್ಲಿ ಹೆಪಟೈಟಿಸ್, ಲಿವರ್ ಎನ್ಸೈಮ್ಸ್ ತುಂಬಾ ಹೈ ಆಗಿ ಹೆಪಟೈಟಿಸ್ ಆಗ್ಬೋದು. ಮೆದುಳು ಜ್ವರ ಕೂಡ ಇದರಿಂದ ಆಗೋ ಸಾಧ್ಯತೆ ಇದೆ. ಡೆಂಗ್ಯೂ ಹೇಗ್ ಬರುತ್ತೆ ಅಂದ್ರೆ ಸೊಳ್ಳೆಯಿಂದ ಬರುತ್ತೆ, ಸೊಳ್ಳೆ ಜೊತೆ ಕಚ್ಚಿಸ್ಕೊಂಡ್ರೆ ಡೆಂಗ್ಯೂ ಬರುತ್ತೆ ಅಂತ ಹೇಳ್ತಾರೆ. ಸೊ ನೀವೇನ್ ಹೇಳ್ತೀರಾ ಡಾಕ್ಟರ್ಸ್, ಸೊಳ್ಳೆಯಿಂದ ದೂರ ಇದ್ಬಿಡಿ ಅಂತ? ಅದನ್ನ ಬಿಟ್ಬಿಟ್ಟು ಬೇರೆ ಏನಾದ್ರು ಅಡ್ವೈಸ್ ಕೊಡೋದಾದ್ರೆ? ಸಪೋಸ್ ಒಂದು ಗಾರ್ಡನ್ ಇದೆ, ಗಾರ್ಡನ್ ಅಲ್ಲಿ ಒಂದು ಪಾಂಡ್ ಮೇಂಟೈನ್ ಮಾಡ್ತಿದೀವಿ ಏನೋ ಅಂತ ಹೇಳಿದ್ರೆ, ನಮ್ಗೆ ಅದು ನೀರು ಬೇಕು, ಅಲ್ಲಿ ಗಾರ್ಡನ್ಗೆ ನೀರು ಬೇಕು ಅಂದ್ರೆ ಗಾರ್ಡನ್ ಒಂದು ಸರಿಯಾಗಿ ಮೇಂಟೈನ್ ಮಾಡೋದು. ಗಪ್ಪಿ ಫಿಶಸ್ ಅಂತ ಹೇಳಿ ಬರುತ್ತೆ, ಅದನ್ನ ಆ ನೀರನ್ನ ಪಾಟ್ ಅಲ್ಲಿ ಬಿಡೋದು, ಅದು ಈ ಸೊಳ್ಳೆಗಳ ಮೊಟ್ಟೆಯನ್ನ ತಿನ್ನುತ್ತೆ. ಅದೆಲ್ಲ ಮೆಷರ್ಸ್ ತಗೊಂಡು ಕೂಡ ಇರೋ ಸಾಧ್ಯತೆ ಇದೆ. ಒಂದ್ಸರಿ ಸೊಳ್ಳೆ ಕಚ್ಬಿಡ್ತು, ಡೆಂಗ್ಯೂ ಬಂದ್ಬಿಡ್ತು, ಈಗ ಬಂದ್ಮೇಲೆ ಪುನಃ ಮತ್ತೆ ಇನ್ನೊಂದು ಜ್ವರದಿಂದ ಅದು ಪ್ರೊಟೆಕ್ಟ್ ಮಾಡುತ್ತಾ, ಅಥವಾ ಈಗ ಪುನಃ 2 ತಿಂಗಳು ಬಿಟ್ಬಿಟ್ಟು ಅದೇ ಸೊಳ್ಳೆ ಕಚ್ತು ಅಂತ ಅನ್ಕೊಳ್ಳಿ, ಪುನಃ ಮತ್ತೆ ಏನಾದ್ರು ಡೆಂಗ್ಯೂ ಬರೋ ಚಾನ್ಸಸ್ ಇರುತ್ತೆ? ಮೇಡಮ್, ನಮ್ಗೆ 2021 ಅಲ್ಲಿ ಡೆಂಗು ಇತ್ತು, ಮತ್ತೆ ಬರುತ್ತಾ ಅಂತ. ಡೆಂಗೂದಲ್ಲಿ 4 ತರ ಸೀರೋಟೈಪ್ಸ್ ಇದೆ. ಸೊ ಒಂದು ಸೀರೋಟೈಪ್ ಇಂದ ಇನ್ಫೆಕ್ಟ್ ಆದ್ಮೇಲೆ ಅದರದ್ದು ಇಮ್ಯುನಿಟಿ ಸ್ವಲ್ಪ ದಿನಗಳಿರುತ್ತೆ, ಅದು ಹೊರಟೋಗುತ್ತೆ. ಇನ್ನೊಂದ್ಸಲ 3 ಸೀರೋಟೈಪ್ ಇಂದ ಅಟ್ಯಾಕ್ ಆಗಬಹುದು. ಇನ್ನೊಂದು ನಾವೇನ್ ಅಬ್ಸರ್ವ್ ಮಾಡಿದೀವಿ ಅಂದ್ರೆ, ಒಂದ್ಸಲ ಇನ್ಫೆಕ್ಷನ್ ಆಗಿದ್ಮೇಲೆ ಪಾಸ್ಟ್ ಅಲ್ಲಿ ಮತ್ತೆ ರೀಇನ್ಫೆಕ್ಷನ್, ಇನ್ನೊಂದು ಅಟ್ಯಾಕ್ ಆಗುವಾಗ ಅದರ ತೀವ್ರತೆ ಜಾಸ್ತಿ ಇರುತ್ತೆ ಪೇಷಂಟ್ಸ್ ಅಲ್ಲಿ. ಈಗ ಡೆಂಗ್ಯೂ ಸೋಂಕು ನಮ್ ಬಾಡಿಗೆ ಅಟ್ಯಾಕ್ ಆಯ್ತು ಅಂತಂದ್ರೆ ನಾವ್ ಏನನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ ಡಾಕ್ಟರ್? ಈಗ ತಿನ್ನೋದಾಗಿರ್ಬೋದು, ಅಥವಾ ಕೋಲ್ಡ್ ವಾಟರ್, ಈ ವೆದರ್ ನಲ್ಲಿ ಹೋಗಬಾರ್ದು, ಆಚೆ ಹೋಗ್ಬಾರ್ದು, ಈ ತರದ್ದೆಲ್ಲ ಕೆಲವೊಂದೊಂದು ಹೇಳ್ತಿರ್ತೀರಾ. ಸೊ ನಾವ್ ಯಾವ್ದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ? ಜೀರ್ಣ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ಡೆಂಗು ಇಲ್ನೆಸ್ ಟೈಮಿಗೆ. ಸೊ ಆದಷ್ಟು ಸುಲಭವಾಗಿ ಜೀರ್ಣ ಆಗೋ ಆಹಾರ ತಗೊಳ್ಬೇಕು. ಹಣ್ಣಿನ ರಸ, ಎಸ್ಪೆಷಲಿ ಕಿವಿ ಹಣ್ಣು, ದಾಳಿಂಬೆ ಹಣ್ಣು, ಇಂಥದನ್ನ ತಗೊಳ್ಬೇಕಾಗತ್ತೆ. ಆದಷ್ಟು ಎಕ್ಸರ್ಸೈಸ್ ಮಾಡೋದು, ಸ್ಪೋರ್ಟ್ಸ್ ಆಡೋದು, ಇಂಥದ್ದೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಪ್ಲೇಟ್ಲೆಟ್ಸ್ ಕಣಗಳು ಕಡಿಮೆ ಆಗ್ತಿರ್ಬೇಕಾದ್ರೆ ಯಾವುದೇ ರೀತಿಯಾದ ಪೇನ್ ಕಿಲ್ಲರ್ಸ್ ಆಗ್ಲಿ, IM ಇಂಜೆಕ್ಷನ್ಸ್, ಮಸಲ್ ಒಳಗೆ ಕೊಡೋ ಇಂಜೆಕ್ಷನ್ಸ್ ಆಗಲಿ ತಗೊಳ್ಬಾರ್ದು. ಕೆಲವು ಪೇಷಂಟ್ಸ್, ಹಾರ್ಟ್ ಪೇಷಂಟ್ಸ್ ಬ್ಲಡ್ ಥಿನ್ನರ್ಸ್ ಅಲ್ಲಿ ಇರ್ತಾರೆ, ಹಾರ್ಟ್ಗೆ ಪ್ರೊಟೆಕ್ಷನ್ಗೋಸ್ಕರ. ಅವರು ಈ ಟೈಮಲ್ಲಿ ಆ ಮೆಡಿಸಿನ್ಸ್ ನ ತಗೊಳ್ಬೇಕಾ, ಯಾವಾಗ ನಿಲ್ಸ್ಬೇಕು, ಅದು ಡಾಕ್ಟರ್ ಸಲಹೆ ತಗೊಂಡು ಮಾಡ್ಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ಡೆಂಗ್ಯೂ ಬರುತ್ತೆ ಅಂತ ಅಂದ್ರೆ ಅದು ಸೊಳ್ಳೆಯಿಂದನೇ ಬರುತ್ತೆ. ಈಗ ನಾವು ಎಲ್ಲಾ ಸೊಳ್ಳೆಯಿಂದನೂ ಡೆಂಗ್ಯೂ ಬರುತ್ತೆ ಅನ್ಕೋಬೇಕಾ, ಅಥವಾ ಪರ್ಟಿಕ್ಯುಲರ್ ಆಗಿ ಡೆಂಗ್ಯೂ ಸೊಳ್ಳೆಯಿಂದನೇ ಬರುತ್ತೆ ಅಂತ ಅನ್ಕೋಬೇಕಾ? ಜೊತೆಗೆ ಇದೇ ಡೆಂಗ್ಯೂ ಸೊಳ್ಳೆ ಅಂತ ನಾವ್ ಹೇಗೆ ಐಡೆಂಟಿಫೈ ಮಾಡೋದು? ಓಕೆ, ಸೊ ಸೊಳ್ಳೆಗಳು ಹಲವಾರು ರೀತಿ. ಕ್ಯುಲೆಕ್ಸ್ ಅನ್ನೋದು ಒಂದು ಕ್ಯಾಟಗರಿ ಆದ್ರೆ, ಏಡಿಸ್ ಈಜಿಪ್ಟಿ ಬಂದು ಚಿಕನ್ ಗುನ್ಯಾ, ಡೆಂಗಿ ಜ್ವರ, ಜಿಕಾ ವೈರಸ್ ಮತ್ತೆ ಯೆಲ್ಲೋ ಫೀವರ್ ಇಷ್ಟನ್ನು ಕಾಸ್ ಮಾಡುತ್ತೆ. ಮಲೇರಿಯಾ ಬಂದು ಆನೋಫಿಲಸ್ ಮಸ್ಕಿಟೋ ಅನ್ನೋದು. ಸೊ ಎಲ್ಲ ಮಸ್ಕಿಟೋನು ಹಾರ್ಮ್ಫುಲ್ಲೇ ನಮ್ಗೆ. ಸೊ ಹೇಗೆ ಇದನ್ನ ಐಡೆಂಟಿಫೈ ಮಾಡೋದು ಅಂತಂದ್ರೆ, ಒಂದ್ ಹೇಳ್ದಂಗೆ ಅದರದ್ದು ಹ್ಯಾಬಿಟ್ಸ್, ಯಾವ ಟೈಮಿಗೆ ಕಡಿಯುತ್ತೆ ನೋಡೋದಕ್ಕೆ ಒಂದು ಬಿಳಿ ಮತ್ತೆ ಕಪ್ಪು ಪಟ್ಟೆಗಳು ಇರುತ್ತೆ ಇದ್ರ ಮೈ ಮೇಲೆ. ಸೊ ಅದು ಯೂಶಲಿ ಡೆಂಗ್ಯೂ ವೈರಸ್. ಈಗ ಡೆಂಗ್ಯೂ ಕಾಯಿಲೆ, ಡೆಂಗ್ಯೂ ಸೋಂಕು ಒಂದ್ಸರಿ ಏನಾದ್ರು ನಮ್ ಬಾಡಿಗೆ ಬಂತು ಅಂದ್ರೆ ಅದು ಎಷ್ಟು ಟೈಮ್ ಡ್ಯೂರೇಷನ್ ಇರಬಹುದು ಅಂತ ತಿಳಿಸ್ತೀರಾ? ಓಕೆ, 3 ಫೇಸ್ ಅಲ್ಲಿ ಡೆಂಗು ಜ್ವರ ಬಂದು ಹೋಗುತ್ತೆ. ಫಸ್ಟ್ ಜ್ವರದ ಫೇಸು, ಸೊಳ್ಳೆ ಕಚ್ಚಿ ಒಂದು 5 ರಿಂದ 7 ದಿನ ಆದ್ಮೇಲೆ ಜ್ವರ ಶುರು ಆಗೋದು, ಅದು ಫೆಬ್ರೈಲ್ ಫೇಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಯಾವಾಗ ಜ್ವರ ನಿಲ್ಲುತ್ತೆ, ಪ್ಲೇಟ್ಲೆಟ್ ಕಡಿಮೆ ಆಗೋ ಫೇಸ್ ಕ್ರಿಟಿಕಲ್ ಫೇಸ್, ಅದು 1 ರಿಂದ 2 ದಿನಗಳ ಕಾಲ ಇರುತ್ತೆ. ಅದನ್ನ ದಾಟಿದ್ಮೇಲೆ ರಿಕವರಿ ಫೇಸ್ ಅಂತ ಹೇಳ್ತೀವಿ, 3 ರಿಂದ 5 ದಿನ. ಕೆಲವರಿಗೆ ರಿಕವರಿ ಫೇಸ್ ಆದ್ಮೇಲೆ ಕೂಡ ಕೆಲವು ಸಲ ಸಿಕ್ಕಾಪಟ್ಟೆ ಸುಸ್ತಿರೋದು, ಜಾಯಿಂಟ್ ಪೇನ್ಸು,
ಇದು ಹಲವಾರು ವೀಕ್ಗಳು ಇದು ಹೋಗ್ಬೋದು ಅವರಿಗೆ. ಇನ್ನು ಡೆಂಗ್ಯೂ ಸೋಂಕು ಎಷ್ಟು ಕಾಮನ್ ಅಂತ ತಿಳಿಸ್ಕೊಡಿ ಡಾಕ್ಟರ್. ಯಾಕೆಂದ್ರೆ ಈ ಕೋವಿಡ್ ಸಿಂಪ್ಟಮ್ಸ್ ನೇ ತಗೊಳ್ಳಿ, ಕೋವಿಡ್ ಟೈಮಲ್ಲಿ ಹೆಂಗಾಯ್ತು ಅಂತಂದ್ರೆ ಇಮ್ಯುನಿಟಿ ಪವರ್ ಕಮ್ಮಿ ಯಾರಿಗಿರುತ್ತೆ ಅವ್ರಿಗೆ ಬೇಗ ಅಟ್ಯಾಕ್ ಆಗ್ತಾ ಇತ್ತು. ಈ ಡೆಂಗ್ಯೂ ಕೇಸಲ್ಲಿ ಯಾವ ರೀತಿಯಾಗಿ ಆಗುತ್ತೆ ಅಂದ್ರೆ, ಈಗ ನಾವು ನೋಡ್ತಾ ಇದ್ರೆ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕನೂ ಡೆಂಗ್ಯೂ ಕಾಣಿಸ್ಕೊಳ್ತಾ ಇದೆ. ಸೊ ಇಮ್ಯುನಿಟಿ ಪವರ್ ಇಂಪಾರ್ಟೆಂಟ್ ಆಗತ್ತಾ? ಯಾರು ಯಾವ ಏಜ್ ಅಲ್ಲಿ ಎಷ್ಟು ಪ್ರೊಟೆಕ್ಟಿವ್ ಆಗಿ ಇರ್ಬೇಕು ಅಂತ? ಇದು ನಾವು ನೋಡಿರೋಂಗೆ ಸಣ್ಣ ಮಕ್ಕಳು ಮತ್ತೆ ಯಂಗ್ಸ್ಟರ್ಸ್ ಯೂಶ್ಲಿ ಜಾಸ್ತಿ ಹೊರಗೆ ಓಡಾಡೋರು, ಪ್ರೊಟೆಕ್ಟಿವ್ ಕ್ಲೋತಿಂಗ್ ಹಾಕೊಂಡಿರೋದಿಲ್ಲ, ಜಾಸ್ತಿ ಓಡಾಟ ಇರೋರಿಗೆ ಬಂದ್ ಕಚ್ತಿದೆ. ಸೊ ಇಮ್ಯುನಿಟಿ ಪ್ರಶ್ನೆ ಇಲ್ಲ ಇಲ್ಲಿ, ಯಾಕಂದ್ರೆ ಒಂದ್ಸಲ ಡೆಂಗು ಬಂದ್ ಹೋದ್ಮೇಲೆ ಮತ್ತೆ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಓನ್ಲಿ ಪ್ರೊಟೆಕ್ಷನ್ ಅಂದ್ರೆ ಸೊಳ್ಳೆ ಇಂದ ಕಚ್ಚಿಸ್ಕೊಳ್ದೆ ಇರೋದು, ಇದು ಸುತ್ತಮುತ್ತ ಬಹಳ ಕ್ಲೀನ್ ಆಗಿ ಇಟ್ಕೊಳ್ಳೋದು ಅಷ್ಟೇ. ಡೆಂಗ್ಯೂ ಬಂದಿರುತ್ತೆ ಅಂತ ಅನ್ಕೊಳ್ಳಿ, ಅಂತವ್ರಿಗೆ ನೀವು ನಿಮ್ಮ ಹಾಸ್ಪಿಟಲ್ ನಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ಕೊಡ್ತೀರಾ? ಓಕೆ, ಸೊ ಡೆಂಗು ಲಕ್ಷಣಗಳು ಇಟ್ಕೊಂಡು ಬಂದು ಪೇಷಂಟ್ಸಿಗೆ ಫಸ್ಟು ಎಕ್ಸಾಮಿನೇಷನ್ ಎಲ್ಲ ಮಾಡಿ ಬ್ಲಡ್ ಟೆಸ್ಟನ್ನು ಅಡ್ವೈಸ್ ಮಾಡ್ತೀವಿ. ರಕ್ತ ಟೆಸ್ಟ್ನ ಹೇಳ್ದಾಗೆ ಡೆಂಗು ಕನ್ಫರ್ಮೇಟರಿ ಎಲೈಸಾ ಟೆಸ್ಟ್ ಅದಷ್ಟನ್ನು ಮಾಡಿ, ಯೂಶಲಿ ಮೈಲ್ಡ್ ಕೇಸಸ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಮಾತ್ರ ಸಿಂಪ್ಟಮ್ಸ್ ಇದೆ ಅನ್ನೋರಿಗೆ ನಾವು ಪ್ರತಿದಿನ ಪ್ಲೇಟ್ಲೆಟ್ ಕೌಂಟನ್ನು ಮಾಡ್ಕೊಂಡು ಬಂದು ತೋರಿಸ್ಲಿಕ್ಕೆ ಹೇಳ್ತೀವಿ. ಮನೆಯಲ್ಲಿ ಪ್ಲೇನ್ ಪ್ಯಾರಾಸಿಟಮಾಲ್ ಜ್ವರಕ್ಕೆ ಟ್ಯಾಬ್ಲೆಟ್ಸ್, ಒಂದು ಆಂಟಿಬಯೋಟಿಕ್, ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಊಟ ಮತ್ತೆ ಫ್ರೂಟ್ಸ್ ಹಣ್ಣುಗಳು ಚೆನ್ನಾಗಿ ತಿನ್ಬೇಕು ಅಂತ ಅಡ್ವೈಸ್ ಹೇಳಿ ಮನೆಯಲ್ಲೇ ಕೆಲವು ಕೇಸಸ್ ಮ್ಯಾನೇಜ್ ಮಾಡ್ಬೋದು. ನಾವು ಹೇಳಿದಾಗ ಅವರು ಪ್ರತಿದಿನ ಪ್ಲೇಟ್ಲೆಟ್ ಕೌಂಟ್ ಅನ್ನು ಮಾಡಿಸ್ಕೊಂಡು ಬರ್ಬೇಕಾಗತ್ತೆ. ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀರಾ, ಮತ್ತಷ್ಟು ನಾನು ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ತೀನಿ. ಪೆಪ್ಟಾಕ್ಸ್ ಅರ್ಪಿಸುವಂತಹ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ. ವೀಕ್ಷಕರೇ, ಪೆಪ್ಟಾಕ್ಸ್ ಅರ್ಪಿಸುವ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವಿವತ್ತು ಡೆಂಗ್ಯೂ ಬಗ್ಗೆ ಮಾತನಾಡ್ತಾ ಇದೀವಿ. ಡಾಕ್ಟರ್ NS ರಂಜಿತಾ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್, ನಾವು ಆಗ್ಲೇ ಪ್ಲೇಟ್ಲೆಟ್ಸ್ ಬಗ್ಗೆ ಮಾತನಾಡ್ತಾ ಇದೀವಿ. ಈ ಡೆಂಗ್ಯೂ ಸೋಂಕಿನಿಂದ ಈ ಬಿಳಿ ರಕ್ತ ಕಣ ಕಡಿಮೆ ಆಗಿದೆ ಅಂತ ನಾವು ಐಡೆಂಟಿಫೈ ಮಾಡೋದು ಹೇಗೆ? ಬ್ಲಡ್ ಟೆಸ್ಟ್ ಮಾಡುವಾಗ ಯೂಶಲಿ ಫೀವರ್ ಯಾವಾಗ ಕಡಿಮೆ ಆಗುತ್ತೆ, ಪ್ಲೇಟ್ಲೆಟ್ಸ್ ಕಣಗಳು ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ಕೆಲವರಿಗೆ 1 ಲಕ್ಷದ ಕೆಳಗೆ ಬಂದು ಅದು ಸ್ಲೋ ಆಗಿ 20,000 ಇಂತ ಕೆಳಗೆ ಹೋಗೋ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಮೈಲ್ಡ್ ಕೇಸಸ್ ಅಲ್ಲಿ ಅಷ್ಟು ಕಡಿಮೆ ಆಗಲ್ಲ, ಒಂದು 80-90,000 ಅದ್ ನಿಂತು ಮತ್ತೆ ವಾಪಸ್ ಇಂಪ್ರೂವ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾವಾಗ ನಾವು ಈ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಕೊಡ್ಬೇಕು ಪೇಷಂಟ್ಸ್ಗೆ? ಎನಿ ಸ್ಟೇಜ್ ಡೆಂಗು ಫೀವರ್ ನಲ್ಲಿ ಬ್ಲೀಡಿಂಗ್ ಶುರು ಆದ್ರೆ ಅವಾಗ ಅವರಿಗೆ ತಕ್ಷಣ ಹೆಮೊರಾಜಿಕ್ ಫೀವರ್ ಕಂಡೀಷನ್ಸ್ ತಕ್ಷಣ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಕೊಡ್ಬೇಕಾಗತ್ತೆ. ಸೊ ಪ್ಲೇಟ್ಲೆಟ್ಸ್ 2 ತರ ಬರುತ್ತೆ, ಸಿಂಗಲ್ ಡೋನರ್ ಮತ್ತೆ ರ್ಯಾಂಡಮ್ ಡೋನರ್. ಒಂದೇ ಪೇಷಂಟ್ ಇಂದ ತೆಗ್ದಿರೋ ಪ್ಲೇಟ್ಲೆಟ್ ಕಣಗಳನ್ನ ಸಿಂಗಲ್ ಡೋನರ್ ಅಂತ ಕರಿತೀವಿ. ಇನ್ನೊಂದು RDP, ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್. ಹಲವಾರು ಬ್ಲಡ್ ಡೊನೇಟ್ ಮಾಡಿರೋರ್ನ ಪೂಲ್ ಮಾಡಿ STP. ಸೊ 2 ವಿಧದಲ್ಲಿ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಆಗತ್ತೆ. ಸೊ ಇದು ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡಕ್ಕೆ ಮತ್ತೆ ಪ್ಲೇಟ್ಲೆಟ್ ಕೌಂಟ್ಸ್ ನ ಸ್ಲೋ ಆಗಿ ಇಂಪ್ರೂವ್ಮೆಂಟ್ ಮಾಡಕ್ಕೆ ನಾವು ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಕೊಡೋದು. ಇದು ಹಾಸ್ಪಿಟಲ್ ಅಲ್ಲೇ ಕೊಡ್ಬೇಕಾಗತ್ತೆ, ಅಡ್ಮಿಟೆಡ್ ಪೇಷಂಟ್ಸ್ಗೆ ಕೊಡ್ಬೇಕಾಗುತ್ತೆ. ವೀಕ್ಷಕರಿಗೊಂದು ಭಯ ಇರುತ್ತೆ, ಈ ಡೆಂಗ್ಯೂ ತರ ಕೋವಿಡ್ ತರ ಈ ಡೆಂಗ್ಯೂನು ಕೂಡ ಒಬ್ರಿಂದ ಒಬ್ರಿಗೆ ಏನಾದ್ರು ಸ್ಪ್ರೆಡ್ ಆಗ್ಬಿಡುತ್ತಾ ಅನ್ನೋ ಭ್ರಮೆ ಇರುತ್ತೆ. ಅವ್ರಿಗೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ? ಸಪೋಸ್ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ದೀವಿ, ಒಬ್ರಿಗೆ ಡೆಂಗು ಆಗಿದೆ, ಆ ಆಫೀಸು ಅಥವಾ ಆ ಜಾಗದ ಸುತ್ತಮುತ್ತ ಸೊಳ್ಳೆಗಳಿದೆ, ಒಬ್ರಿಗೆ ಅದು ಇನ್ಫೆಕ್ಟ್ ಮಾಡಿ ಅಥವಾ ಇನ್ಫೆಕ್ಟ್ ಆಗಿರೋ ಪರ್ಸನ್ ನ ಮತ್ ಕಚ್ಚಿದ ಸೊಳ್ಳೆ ಇನ್ನೊಬ್ರಿಗೆ ಹೋಗಿ ಕಚ್ಚಿದ್ರೆ ಅದು ಹಂಗ್ ಹರಡತ್ತೆ. ಸಿಂಪ್ಟಮ್ಸ್ ಬಂದಿರೋ ಮನುಷ್ಯ ಇನ್ನೊಬ್ಬರ ಜೊತೆ ಇರೋದ್ರಿಂದ ಹರಡೋದಿಲ್ಲ. ಓಕೆ ಡಾಕ್ಟರ್, ಈ ಡೆಂಗ್ಯೂನ ಸಿಂಪ್ಟಮ್ಸ್ ಏನಂತ ಹೇಳಿದ್ರಿ ಅಂತ ಅಂದ್ರೆ ಜಾಯಿಂಟ್ ಪೇನ್ ಬರುತ್ತೆ, ಮೈಕೈ ನೋವು ಬರುತ್ತೆ. ಸೊ ಈಗ ಆಲ್ರೆಡಿ ಜಾಯಿಂಟ್ ಪೇನ್ ಇರುತ್ತೆ ಅಂತ ಅನ್ಕೊಳ್ಳಿ, ಅಂತವ್ರಿಗೆ ಈ ಡೆಂಗ್ಯೂ ಸಿಂಪ್ಟಮ್ಸ್ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಕೀಲ್ ನೋವುಗಳು ಏಜ್ಡ್ ಪೀಪಲ್ಗೆ ಅದರ ತೀವ್ರತೆ ಇನ್ನೂ ಜಾಸ್ತಿ ಆಗ್ಬೋದು. ಬಹಳ ಸ್ಟಿಫ್ನೆಸ್ ಬರೋದು, ಕಾಲ್ ಹೆಜ್ಜೆ ಇಡಕ್ ಆಗದೆ ಇರೋಂಥದ್ದು, ಈ ಡೆಂಗು ವೈರಸ್ ಬಂದು ಹೋಗಿರೋ ಹಿಸ್ಟ್ರಿ. ಸೊ ಇದೆಲ್ಲ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಜಾಯಿಂಟ್ ಪೇನ್ಸ್ ಮೇಲೆ ಇದು ಇನ್ನ ಜಾಸ್ತಿ ಪರಿಣಾಮ. ಆರ್ಥರೈಟಿಸ್ ಅಥವಾ ಜಾಯಿಂಟ್ ಪೇನ್ ಇರೋರು ಯಾವ ರೀತಿಯಾಗಿ ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳ್ತೀರಾ? ಇದು ಡೆಂಗುನಲ್ಲಿ ಎಲ್ಲರಿಗೂ ಈ ವೈರಲ್ ಆರ್ಥ್ರಾಲಜಿಯಾ ಬರುತ್ತೆ ಅಂತ 100% ಹೇಳಕ್ಕಾಗಲ್ಲ. ಕೆಲವರಿಗೆ ರ್ಯಾಷಸ್ಸು, ಜಾಯಿಂಟ್ ಪೇನ್ಸು ಆಗೋ ಸಾಧ್ಯತೆ ಇರುತ್ತೆ, ಬಟ್ ಎಲ್ಲರಿಗೂ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಪ್ರಿಕಾಷನ್ಸ್ ಇವ್ರಿಗೆ ಆಲ್ರೆಡಿ
ಜಾಯಿಂಟ್ ಪೇನ್ಸ್ ಇರೋರಿಗೆ ಪ್ರಿಕಾಷನ್ಸ್ ಅಂದ್ರೆ ಏನು ಡೆಂಗು ಬರ್ದೇ ಇರೋಂಗ್ ನೋಡ್ಕೊಳ್ಬೇಕು. ಓಕೆ, ಸಾಮಾನ್ಯವಾಗಿ ಕ್ಯಾರಿಂಗ್ ಇರ್ತಾರೆ ಅಂತವ್ರಿಗೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಬೇರೆ ರೀತಿ ಟ್ಯಾಬ್ಲೆಟ್ಸ್ ತಗೋಬೇಡಿ, ನಾವೇನ್ ಹೇಳ್ತೀವಿ ಅದೇ ಟ್ಯಾಬ್ಲೆಟ್ಸ್ ತಗೋಬೇಕು, ಹೊರಗಡೆ ಮೆಡಿಕಲ್ ಇಂದ ಹೋಗಿ ತಗೋಬಾರ್ದು ಅಂತ. ಸೊ ಅಂತವ್ರಿಗೆ ಡೆಂಗ್ಯೂ ಬಂತು ಅಂದ್ರೆ ನೀವ್ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡ್ತೀರಾ? ಲೇಡೀಸ್ ಆಗ್ಲಿ ನಾನ್ ಪ್ರೆಗ್ನೆಂಟ್ ಆಗ್ಲಿ ಡೆಂಗು ಯೂಸ್ ಮಾಡೋ ಮೆಡಿಸಿನ್ಸ್ ಯಾವುದು ಹುಟ್ಟೋ ಮಗುಗೆ ಅದು ಹಾರ್ಮ್ಫುಲ್ ಇರೋದಿಲ್ಲ. ಯಾಕಂದ್ರೆ ನಾವು ಯೂಸ್ ಮಾಡೋದು ಫ್ಲೂಯಿಡ್ಸ್, IV ಫ್ಲೂಯಿಡ್ಸ್ ನಾವೇನ್ ಕೊಡ್ತೀವಿ ಅದು. ಮತ್ತೆ ಜ್ವರಕ್ಕೆ ಪ್ಯಾರಾಸಿಟಮೋಲ್ ಅಷ್ಟೇ ಇರುತ್ತೆ, ಯಾಕಂದ್ರೆ ಜ್ವರ 2-3-4-5 ದಿನ ಆದ್ಮೇಲೆ ಜ್ವರ ಕಡಿಮೆ ಆಗೋಗುತ್ತೆ. ಇನ್ನು ಆಂಟಿಬಯೋಟಿಕ್ ಸೇಫ್ ಆಂಟಿಬಯೋಟಿಕ್ ನಡೆಯುತ್ತೆ. ಇದ್ಯಾವುದು ಬೇಬಿಗೆ ಪಾಸ್ ಆನ್ ಆಗುದಿಲ್ಲ. ಹೆಚ್ಚಾಗಿ ಡೆಂಗ್ಯೂ ಕಾಣಿಸ್ಕೊಳ್ಳೋದೆ ಮಾನ್ಸೂನ್ ಸೀಸನ್ ನಲ್ಲಿ. ಸೊ ನೀವ್ ಆಗ್ಲೇ ಹೇಳ್ತಾ ಇದ್ರಿ ಒಂದ್ ಪರ್ಟಿಕ್ಯುಲರ್ ಈ ಸೊಳ್ಳೆಯಿಂದಾನೇ ಡೆಂಗ್ಯೂ ಬರುತ್ತೆ ಅಂತ. ಸೊ ಆ ಸೊಳ್ಳೆ ಎಷ್ಟು ಕಾಲ ಬದುಕುತ್ತೆ? ಸೊ ನಾವ್ ಯಾವ ಟೈಮಲ್ಲಿ ಕೇರ್ಫುಲ್ ಆಗಿರ್ಬೇಕು? ನಿಂತ ನೀರಲ್ಲಿ ಅಂತ ನಾನು ಏನ್ ಹೇಳ್ದೆ, ಅಲ್ಲಿ ಮೊಟ್ಟೆ ಬಂದು ಅದು ಸ್ಪ್ರೆಡ್ ಆಗುವಂಥದ್ದು. ಸೊ ಈ ಕ್ಲೌಡ್ಸ್ ಇರೋ ಟೈಮಲ್ಲಿ, ಮಳೆಗಾಲದ ಟೈಮಲ್ಲಿ ಅದು ಹೆಚ್ಚಾಗಿರುತ್ತೆ. ಮಿಕ್ಕಿದ ಟೈಮಲ್ಲಿ ಅದಕ್ಕೆ ಅಷ್ಟೊಂದು ಅದು ಲೈಫ್ ಸೈಕಲ್ ನ ಕಂಪ್ಲೀಟ್ ಮಾಡೋ ಇದಿರೋದಿಲ್ಲ ಈ ಟೈಮಲ್ಲೇ ನಿಂತ ನೀರಲ್ಲಿ ಅದು ಮೊಟ್ಟೆ ಇಟ್ಟು ಅದರದ್ದು ಲೈಫ್ ಸೈಕಲ್ನ ಅದು ಕಂಪ್ಲೀಟ್ ಮಾಡ್ಕೊಳ್ಳೋದು. ಹೊರಗಲ್ದೆ ಒಳಗೆ, ಮನೆ ಒಳಗೆ ಕತ್ಲೆ ಇರೋ ಜಾಗಗಳು, ನಮ್ಮ ಕಾಟ್ ಕೆಳಗೆ, ಫರ್ನಿಚರ್ಗಳ ಕೆಳಗೆ, ಸ್ಕ್ರೀನ್ ಹಿಂದೆ ಕೂಡ ಕತ್ಲೆ ಜಾಗದಲ್ಲಿ ಕೂಡ ಇದು ಇರ್ಬೋದು. ಈ ಮಾನ್ಸೂನ್ ಸೀಸನ್ ಎಂಡ್ ಆಗ್ತಿದ್ದಂಗೆ ಕ್ರಮೇಣ ಈ ಸಂತತಿ ಕೂಡ ಕಡಿಮೆ ಆಗತ್ತೆ ಸೊಳ್ಳೆಗಳದ್ದು. ಒನ್ಸ್ ನಮ್ಗೆ ಡೆಂಗ್ಯೂ ಸೋಂಕು ಬಂದ್ಬಿಡ್ತು ಅಂತಂದ್ರೆ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾ ಅಥವಾ ಮನೆ ಮದ್ದು ಏನಾದ್ರು ತಗೋಬಹುದಾ? ಮೈಲ್ಡ್ ಕೇಸಸ್ ಅಲ್ಲಿ ಮನೆಯಲ್ಲೇ ಮ್ಯಾನೇಜ್ ಮಾಡೋ ಸಾಧ್ಯತೆ ಇದೆ. ಆದ್ರೆ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ಅಲ್ಲ. ಲಕ್ಷಣಗಳು ಬಂದ ತಕ್ಷಣ ಇದು ಡೆಂಗೂನ ಜ್ವರನ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು. ಪ್ಲಸ್ ಇದು ಮೈಲ್ಡ್ ಸಿಂಪ್ಟಮ್ಸ್ ಪ್ರೋಗ್ರೆಸ್ ಆಗ್ತಿದ್ಯಾ ಅದು ಡಾಕ್ಟರೇ ನಿಮಗೆ ಹೇಳ್ತಾರೆ. ಒಂದ್ ಜ್ವರ ಬಂತು ಅಂತಂದ್ರೆ ಕಾಮನ್ ಆಗಿ ಜನ ಏನ್ ಮಾಡ್ತಾರೆ ಹೇಳಿ, ಹಾಸ್ಪಿಟಲ್ಗೆ ಹೋಗೋದೇ ಇಲ್ಲ, ಮೆಡಿಕಲ್ಗೆ ಹೋಗ್ತಾರೆ, ಯಾವ್ದೋ ಒಂದು ಟ್ಯಾಬ್ಲೆಟ್ ತಗೊಂತಾರೆ ಅಥವಾ ಮನೆಯಲ್ಲೇ ಯಾವ್ದೋ ಒಂದು ಮದ್ದು ತಗೊಂಡ್ಬಿಡ್ತಾರೆ, ಸುಮ್ನೆ ಆಗ್ಬಿಡ್ತಾರೆ. ಇದು ಎಷ್ಟು ಎಫೆಕ್ಟ್ ಆಗುತ್ತೆ ಡೆಂಗ್ಯೂಗೆ? ಜೊತೆಗೆ ಎಷ್ಟು ದಿನ ವೈರಸ್ ನಮ್ಮ ಬಾಡಿನಲ್ಲಿ ಇದ್ರೆ ಅದು ಎಫೆಕ್ಟ್ ಆಗುತ್ತೆ, ಅಂದ್ರೆ ಜಾಸ್ತಿ ಪರಿಣಾಮ ಬೀರುತ್ತೆ ಅಂತ? ನಾವ್ ಎಲ್ಲರಿಗೂ ಏನ್ ಸಜೆಸ್ಟ್ ಮಾಡೋದು, ಅದು ಮೈಲ್ಡ್ ವೆರೈಟಿ ಇರ್ಲಿ, ಮನೇಲಿ ಮ್ಯಾನೇಜ್ ಮಾಡಿ. ಎಲ್ಲಾರು ಅನ್ಕೊಳ್ಳೋದು ಏನಂದ್ರೆ ಜ್ವರ ಇಲ್ದೇ ಇದ್ರೆ ಯಾಕೆ ಹೋಗ್ಬೇಕು ಡಾಕ್ಟರ್ ಹತ್ರ ಅಂತ. ಆದ್ರೆ ಈ ಡೆಂಗು ಜ್ವರದಲ್ಲಿ ಜ್ವರ ಯಾವಾಗ ಕಡಿಮೆ ಆಗುತ್ತೆ ಅವಾಗ್ಲೇ ಕಾಂಪ್ಲಿಕೇಶನ್ಸ್ ಶುರು ಆಗೋದು. ಸೊ ಆದಷ್ಟು ಮನೆಯಲ್ಲೇ ಹೋಮ್ ರೆಮಿಡೀಸ್ ನ ಮಾತ್ರ ಮಾಡೋದಲ್ದೆ ಡಾಕ್ಟರ್ನು ಬಂದು ಮೀಟ್ ಆಗಿ ಡಾಕ್ಟರ್ ಹೇಳೋ ಮೆಡಿಸಿನ್ಸ್ ನ ತಗೊಳ್ಬೇಕಾಗತ್ತೆ. ಡೆಂಗ್ಯೂ ಬಂತು ಅಂದ ತಕ್ಷಣ ನೀವ್ ಏನ್ ಹೇಳ್ತೀರಾ, ಬಿಳಿ ರಕ್ತ ಕಣ ಕಡಿಮೆ ಆಗ್ಬಿಟ್ಟಿದೆ ಅಂತ. ಸೊ ಅದನ್ನ ನಾವು ಫುಡ್ ಅಲ್ಲಿ ಏನಾದ್ರು ಗೇನ್ ಮಾಡ್ಕೋಬಹುದಾ? ಅಂದ್ರೆ ಈ ತರ ಪರ್ಟಿಕ್ಯುಲರ್ ಫುಡ್ ತಿಂದ್ರೆ ಅಥವಾ ಇದೇ ಟ್ಯಾಬ್ಲೆಟ್ ತಗೊಂಡ್ರೆ ಜಾಸ್ತಿ ಆಗತ್ತೆ ಅಂತ ಹೇಳೋದಾದ್ರೆ? ಡೆಂಗು ಪೇಷಂಟ್ಸಿಗೆ ಜಾಸ್ತಿ ಚೆನ್ನಾಗಿ ನೀರ್ ಕುಡೀರಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈ ಹಣ್ಣುಗಳು, ಕಿವಿ ಹಣ್ಣು, ದಾಳಿಂಬೆ ಹಣ್ಣು, ನೆಲ್ಲಿಕಾಯಿ ಇಂಥದ್ದೆಲ್ಲ ಪ್ಲೇಟ್ಲೆಟ್ ಕಣಗಳನ್ನ ಉತ್ಪತ್ತಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಇದನ್ನಷ್ಟು ಸಜೆಸ್ಟ್ ಮಾಡ್ತೀವಿ. ಕೆಲವರೆಲ್ಲ ಈಗ ಪಪಾಯ ಎಲೆಗಳ ರಸ ಕೂಡ ತಗೊಳ್ಬೇಕು, ಅದರಿಂದಾನು ಅದು ಪ್ರೂವ್ ಆಗಿದೆ. ಆದ್ರೆ ಏನಾಗುತ್ತೆ ಅಂದ್ರೆ ಜೀರ್ಣಶಕ್ತಿ ಎಲ್ಲ ಕಡಿಮೆ ಇರೋದ್ರಿಂದ ಈ ಪಪಾಯ ಎಲೆಗಳ ರಸ ಕುಡಿಯೋ ಟೈಮಿಗೆ ಕೆಲವರಿಗೆ ಅಸಿಡಿಟಿ ಆಗಿ ವಾಮಿಟಿಂಗ್ ಆಗೋದು, ಲೂಸ್ ಮೋಷನ್ ಆಗೋದು ಬೇಗ ಶುರು ಆಗ್ಬಹುದು. ಸೊ ಆದಷ್ಟು ನಾವು ಅದನ್ನ ಅವಾಯ್ಡ್ ಮಾಡಿ ಅಂತಾನೆ ಹೇಳೋದು. ನಾವಾಗ್ಲೇ ಮಾತನಾಡ್ತಾ ಇದ್ವಿ ಜಾಯಿಂಟ್ ಪೇನ್ ಬಗ್ಗೆ. ಈಗ ಜಾಯಿಂಟ್ ಪೇನು ಬಂತು, ಡೆಂಗ್ಯೂನು ಬಂತು, ಇದರಿಂದ ಏನಾದ್ರೂ ಇಮ್ಯುನಿಟಿ ಪವರ್ ಕಮ್ಮಿ ಆಗೋದು ಆ ತರದ್ ಏನಾದ್ರೂ ಚಾನ್ಸಸ್ ಇದೆಯಾ ಅಂತ? ಇಲ್ಲ, ಯೂಶಲಿ ಇವಾಗ ಇಮ್ಯುನಿಟಿ ಆಲ್ರೆಡಿ ಬಾಡಿ ನಮ್ದು ವೀಕ್ ಇದೆ, ಒಳ್ಳೆ ಆಹಾರ ನಾವು ಸೇವಿಸ್ತಾ ಇಲ್ಲ ಅಂತವರಿಗೆ ಆಲ್ರೆಡಿ ಬಾಡಿ ವೀಕ್ ಇರತ್ತೆ. ಇಲ್ಲಾಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ ಇಮ್ಯುನಿಟಿ ಆಲ್ರೆಡಿ ಕಡಿಮೆ ಇರೋದು, ಅವ್ರಿಗೆ ಸ್ವಲ್ಪ ಹೋರಾಡೋದು ಕಷ್ಟ ಆಗ್ಬೋದು. ಅಥವಾ ಬೇರೆ ಕಾಯಿಲೆಗಳಿಂದ ಇದ್ದು ಬಾಡಿ ಆಲ್ರೆಡಿ ವೀಕ್ ಆಗಿದ್ರೆ ಸ್ವಲ್ಪ ಜಾಸ್ತಿ ಆಗತ್ತೆ. ಇಲ್ಲಾಂದ್ರೆ ಆಲ್ರೆಡಿ ಒಂದ್ಸಲ ಡೆಂಗು ಬಂದು ಅಟ್ಯಾಕ್ ಮಾಡಿದೆ, ಈಗ ಸೆಕೆಂಡ್ ಟೈಮ್ ಡೆಂಗು ಅಟ್ಯಾಕ್ ಆಗ್ತಿದೆ ಅನ್ನೋರಲ್ಲೂ ನಾವು ಜಾಸ್ತಿ ಕಾಂಪ್ಲಿಕೇಶನ್ಸ್ ನ ಅಬ್ಸರ್ವ್ ಮಾಡ್ತೀವಿ. ಡೆಂಗ್ಯೂ ಯಾವ ರೀತಿಯಾಗಿ ಪ್ಯಾನಿಕ್ ಕ್ರಿಯೇಟ್ ಮಾಡ್ಬಿಟ್ಟಿದೆ ಅಂತಂದ್ರೆ ಒಂದ್ ರೀತಿ ಕೋವಿಡ್ ಟೈಮ್ ನಲ್ಲಿ ಇದ್ದಂತಹ ಪರಿಸ್ಥಿತಿ ಈಗ ಮತ್ತೆ ನಿರ್ಮಾಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಡೆಂಗ್ಯೂ ಎಲ್ಲ ಮುಂಚೆ ಬಂದ್ರು ಕೂಡ ಅಂತ ಹೆಚ್ಚಿನ ಮಟ್ಟದಲ್ಲಿ ಸಾವು ನೋವು ಪ್ರಕರಣ ಅಷ್ಟೊಂದು ದಾಖಲಾಗ್ತಾ ಇರ್ಲಿಲ್ಲ. ಈಗ ನಾವು ಗಮನಿಸಬಹುದು, ಚಿಕ್ಕ ಮಕ್ಕಳಿಂದ ಸಾವಾಗ್ತದೆ. 8 ವರ್ಷದ ಮಗು, 21 ವರ್ಷದ ಬಾಲಕಿ, ಜೊತೆಗೆ ವೃದ್ಧರು ಕೂಡ ಸಾಯ್ತಾ ಇದಾರೆ. ಯಾಕೆ ಇಷ್ಟೊಂದು ಕೇಸಸ್ ಈಗ್ಲೇ ಜಾಸ್ತಿ ಆಗ್ತಾ ಇದೆ ಅಂತ? ಡೆಂಗು ಬಂದ್ರೆ ಮೈಲ್ಡ್ ಕೇಸಸ್ ಅಲ್ಲಿ ಬೇಗ ಹೋಗುತ್ತೆ, ಬಟ್ ಕಾಂಪ್ಲಿಕೇಟೆಡ್ ಕೇಸಸ್ ಎಸ್ಪೆಷಲಿ ಮಕ್ಕಳಲ್ಲಿ ನಾವು ಜಾಸ್ತಿ ಕಾಂಪ್ಲಿಕೇಶನ್ಸ್ ನೋಡ್ತೀವಿ. ಸೊ
ಅದು ಕನ್ಫರ್ಮ್ ಆಗಿದ ತಕ್ಷಣ ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಈ ತರ ಕಾಂಪ್ಲಿಕೇಶನ್ಸ್ ಆಗೋದು ಬಹಳ ಕಡಿಮೆ. ಎನಿವೇರ್ ನಮಗೆ ಬ್ಲೀಡಿಂಗ್ ಶುರು ಆಯ್ತು, ಹೊರಗಿಂದ ಕೆಲವು ಸಲ ಬ್ಲೀಡಿಂಗ್ ಶುರು ಆಗಿರುತ್ತೆ, ಇಂಟರ್ನಲ್ ಬ್ಲೀಡಿಂಗ್, ಮೆದ್ಲು ಒಳಗೆ ಹೊಟ್ಟೆ ಒಳಗೆ ಬ್ಲೀಡಿಂಗ್ ಶುರು ಆದಾಗ ಅದನ್ನ ಸ್ಟಾಪ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಆ ತರ ಕೇಸಸ್ ಯೂಶಲಿ ಸಕ್ಕಮ್ ಆಗ್ತಾರೆ, ಅಂದ್ರೆ ಡೆತ್ ರೇಟ್ಸ್ ಅವಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡು ಹಾಸ್ಪಿಟಲ್ ಅಲ್ಲಿ ಪ್ಲೇಟ್ಲೆಟ್ ಕೌಂಟ್ಸ್ ಅನ್ನ ಮಾನಿಟರ್ ಮಾಡಿ ಅದಕ್ಕೆ ಏನ್ ಬೇಕು ಆದಷ್ಟು ಬೇಗ ನಾವು ಮಾಡಿದ್ರೆ ಈ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್. ಹೇಳ್ದಂಗೆ ಸಾವು ನೋವು ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಜನರು ಕೂಡ ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ. ಅಂತವ್ರಿಗೆ ನೀವೇನ್ ಮೆಸೇಜ್ ಕೊಡ್ತೀರಾ? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಾವು ಸೊಳ್ಳೆ ಬ್ರೀಡ್ ಮಾಡೋದ್ ಬಿಟ್ರೆ ನಾವು ಬ್ಲೀಡ್ ಆಗ್ತೀವಿ ಅಂತ ಒಂದ್ ಸ್ಲೋಗನ್. ಸೊ ಆದಷ್ಟು ಪರ್ಸನಲ್ ಪ್ರೊಟೆಕ್ಷನ್ ಮೆಷರ್ಸು, ಹೊರಗಡೆ ಎನ್ವೈರನ್ಮೆಂಟ್ ಮೆಷರ್ಸು ನಾವು ತಗೊಳ್ಬೇಕಾಗತ್ತೆ. ಇದೆಲ್ಲ ನಮ್ಮ ಕೈಯಲ್ಲೇ ಇದೆ, ಬಟ್ ಹೆದ್ರು ಅಂತದ್ದು ಏನಿಲ್ಲ. ಕರೆಕ್ಟ್ ಟೈಮ್ಗೆ ಟ್ರೀಟ್ಮೆಂಟ್ ಆದ್ರೆ ಗುಣ ಆಗೋ ಚಾನ್ಸಸ್ ಬಹಳ ಹೆಚ್ಚು. ನಿಮ್ಮ ಹಾಸ್ಪಿಟಲ್ ನಲ್ಲಿ ಡೆಂಗ್ಯೂ ಸಿಂಪ್ಟಮ್ಸ್ ಯಾವ ರೀತಿಯಾಗಿ ಚೆಕ್ ಮಾಡ್ತೀರಾ, ಜೊತೆಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ? ಏನಾದ್ರೂ ವೃದ್ಧರಿಗೆ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತಾ ಅಥವಾ ಚಿಕ್ಕ ಮಕ್ಕಳಿಗೆ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತಾ? ಅದು ಹೇಗೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಮಕ್ಕಳಿಗೆ ಪೀಡಿಯಾಟ್ರಿಷಿಯನ್ಸ್, ಅಡಲ್ಟ್ಸ್ ಮತ್ತೆ ಇವರೆಲ್ಲ ಫಿಸಿಷಿಯನ್ಸ್ ನೋಡೋದಷ್ಟೇ. ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಮಕ್ಕಳಿಗೆ, ವೃದ್ಧರಿಗಾಗ್ಲಿ ಅಡಲ್ಟ್ಸಿಗಾಗ್ಲಿ ಒಂದೇ ತರ ಇರುತ್ತೆ. ಫ್ಲೂಯಿಡ್ಸ್ ಮೇನ್ ಆಗಿ ನಾವು ಕೊಡ್ಬೇಕು, ಹೈಡ್ರೇಷನ್ ನೋಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆ ಜ್ವರಕ್ಕೆ ಏನು ಮದ್ದುಗಳು ಕೊಡ್ಬೇಕು ಅದು, ಪ್ಲಸ್ ಇಮ್ಯುನಿಟಿ ಕಡಿಮೆ ಆಗಿರ್ಬೇಕಾದ್ರೆ ಬೇರೆ ಬ್ಯಾಕ್ಟೀರಿಯಾ ಬಂದು ಅಟ್ಯಾಕ್ ಮಾಡಬಾರ್ದು ಅಂತ ಆಂಟಿಬಯೋಟಿಕ್ಸ್. ಇದ್ರ ಜೊತೆಗೆ ಹೊಟ್ಟೆ ಸ್ಕ್ಯಾನ್ ಮಾಡಿಸೋದು, ಎಕ್ಸ್ರೇ ಮಾಡಿಸೋದು, ಎಲ್ಲಾರು ನೀರ್ ತುಂಬಿದ್ಯಾ ನೋಡೋದು, ಹೊರಗಿಂದ ರ್ಯಾಷಸ್ ಇದೆಯಾ ಅಥವಾ ಬ್ಲೀಡಿಂಗ್ ಸ್ಪಾಟ್ಸ್ ಗಳೇನಾದ್ರೂ ಕಾಣಿಸುತ್ತಾ, ಈ ತರ ಎಲ್ಲ ಪ್ರಿಕಾಷನ್ಸ್ ತಗೊಂಡು ಟ್ರೀಟ್ ಮಾಡ್ಬೇಕಾಗ್ತದೆ. ಈಗ ಡೆಂಗ್ಯೂ ಒಂದ್ಸರಿ ಬಂದ್ಬಿಡ್ತು ಅಂತಂದ್ರೆ ಅದು ಎಷ್ಟು ಡ್ಯೂರೇಷನ್ ಇರುತ್ತೆ? ಜೊತೆಗೆ ಈಗ ಜನರು ಏನ್ ಮಾಡ್ತಾರೆ ಅಂತ ಅಂದ್ರೆ 4 ದಿನ ಜ್ವರ ಇದ್ದಾಗ ಮಾತ್ರೆ ತಗೊಂತಾರೆ, ಆಮೇಲೆ ತಗೊಳ್ಳೋದೇ ಇಲ್ಲ. ಆದ್ರೆ ಸೋಂಕು ಈ ಡೆಂಗ್ಯೂ ಅಂದ್ರೆ ದೇಹದ ಒಳಗಡೆ ಇರುತ್ತೆ. ಸೊ ಈ ಟ್ಯಾಬ್ಲೆಟ್ಸ್ ನೆಲ್ಲ ಎಷ್ಟು ದಿನ ತನಕ ಕಂಟಿನ್ಯೂ ಮಾಡ್ಬೇಕು? ಫುಲ್ ಡೋಸ್ ಕಂಟಿನ್ಯೂ ಮಾಡ್ಬೇಕಾ? ಇನ್ ಕೇಸ್ ಮಧ್ಯದಲ್ಲೇ ಬಿಡ್ತಾರಲ್ಲ ಜನ, ಅಂತವ್ರಿಗೆ ನೀವೇನ್ ಹೇಳ್ತೀರಾ? ಪ್ಯಾರಾಸಿಟಮಾಲ್ ಜ್ವರಕ್ಕೆ ಏನ್ ನಾವು ಕೊಡ್ತೀವಿ ಅದು ಜ್ವರ ಟೈಮಿಗೆ ಅಷ್ಟೇ ಅಲ್ಲದೆ ಸ್ವಲ್ಪ ಬಾಡಿ ಪೇನ್ಸ್ಗೂ ಕೂಡ ಸಹಾಯ ಮಾಡುತ್ತೆ. ಸೊ ಜ್ವರದ್ದು ಫೇಸ್ ಮುಗಿದ್ಮೇಲೆ ಮೈಕೈ ನೋವು, ತಲೆನೋವಿಗೆ ನಾವು ಡೋಲೋ ಮತ್ತೆ ಕಂಟಿನ್ಯೂ ಮಾಡ್ತೇವೆ. ಅದು ಬಿಟ್ರೆ ಒಂದು 5 ದಿನಕ್ಕೆ ಆಂಟಿಬಯೋಟಿಕ್, ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಳ್ತಿರೋರಿಗೆ ಆಂಟಿಬಯೋಟಿಕ್ ನಡೀತಾ ಇರುತ್ತೆ. ಹಾಸ್ಪಿಟಲಲ್ಲಿ ಅವ್ರು ಎಷ್ಟು ದಿನ ನಮ್ಮಲ್ಲಿ ಇರ್ತಾರೆ, ಡಿಸ್ಚಾರ್ಜ್ ಆಗೋವರೆಗೆ ಮೆಡಿಸಿನ್ಸ್ ನಡೀತಾ ಇರುತ್ತೆ. ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ? ಅದೇ, ಹೆದ್ರು ಅಂತದ್ದು ಏನೂ ಇಲ್ಲ. ಇದೆಲ್ಲ ನಾವೆಲ್ಲ ಸೇರಿ ಡೆಂಗು ಹೋರಾಡ್ಬೇಕಾಗತ್ತೆ. ಸೊ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್. ಡಾಕ್ಟರ್ನ ಹೋಗಿ ಕಾಣಿ ಟ್ರೀಟ್ಮೆಂಟ್ನ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಪ್ಯಾನಿಕ್ ಸಿಚುಯೇಷನ್ಸ್ ಏನು ಆಗೋದು ಬೇಡ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನ ಇವತ್ತು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ. ಇದು ವೀಕ್ಷಕರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕೆ. ವೀಕ್ಷಕರೇ, ಇನ್ನು ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಅದ್ರ ಜೊತೆಗೆ ನೀವು ಕೂಡ ಡೆಂಗ್ಯೂ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೇರವಾಗಿ ಡಾಕ್ಟರ್ ರಂಜಿತಾ ಅವರನ್ನ ಭೇಟಿ ಆಗ್ಬಹುದು. ಪೆಪ್ಸ್ಟಾಕ್ಸ್ ಅರ್ಪಿಸುವ ಮಹಾರಾಜ ಅಗ್ರೆಸಿನ್ ಹಾಸ್ಪಿಟಲ್, ಇವರ ಅಡ್ರೆಸ್ ಈ ರೀತಿಯಾಗಿದೆ: 15th ಮೇನ್ 17th ಕ್ರಾಸ್, ಪದ್ಮನಾಭನಗರ, ಬ್ಯಾಂಗ್ಳೂರ್ 560070. ಇನ್ನು ಇವರ ಕಾಂಟ್ಯಾಕ್ಟ್ ನಂಬರ್ ಈ ರೀತಿಯಾಗಿದೆ 7022012861. ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಇದೆ 08080263961. ವೀಕ್ಷಕರೇ, ಇದಾಗಿತ್ತು ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮ. ನೆನಪಿಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.